ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ವಿಜ್ಞಾನ ಭಾಗ 1ರ 7ನೇ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ಲಾಸ್ಟಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇದೇ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಪಠ್ಯಾಂಶದ ಪ್ರಶ್ನೆಗಳು ಅಂದರೆ ಪಾಠದ ಮಧ್ಯದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕಿದ್ದೆ. ಸೊ ಇವತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ 10ನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದ ಎಲ್ಲ ಒಂದು ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್, FA SA ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್, ಪಾಸಿಂಗ್ ಪ್ಯಾಕೇಜ್ಗಳಿದ್ದಾವೆ. ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ನೋಡೋಣ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನು ಅಂತ ಕೇಳಿದ್ದಾರೆ. ಆಯ್ಕೆ ಇತ್ತು ಇನ್ಸುಲಿನ್, ಥೈರಾಕ್ಸಿನ್, ಈಸ್ಟ್ರೋಜನ್, ಸೈಟೋಕೈನಿನ್. ಸರಿಯಾದ ಉತ್ತರ ಆಯ್ಕೆ ಡಿ, ಸೈಟೋಕೈನಿನ್. ಪ್ರಶ್ನೆ 2. ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ. ಎ ಡೆಂಡ್ರೈಟ್, ಬಿ ಸೈನಾಪ್ಸ್, ಸಿ ಆಕ್ಸಾನ್, ಡಿ ಇಂಪಲ್ಸ್. ಸರಿಯಾದ ಉತ್ತರ ಆಯ್ಕೆ ಬಿ, ಸೈನಾಪ್ಸ್. ಪ್ರಶ್ನೆ 3. ಮೆದುಳಿನ ಪ್ರಮುಖ ಕಾರ್ಯವೆಂದರೆ ಎ ಆಲೋಚನೆ, ಬಿ ಹೃದಯದ ಬಡಿತವನ್ನು ನಿಯಂತ್ರಿಸೋದು, ಸಿ ದೇಹದ ಸಮತೋಲನ, ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಯ್ಕೆ ಡಿ, ಮೇಲಿನ ಎಲ್ಲವು. ಪ್ರಶ್ನೆ 4. ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು? ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಸಂದರ್ಭವನ್ನು ಯೋಚಿಸಿ ಯಾವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಇವೆ? ಉತ್ತರ ಪ್ರಮುಖ ಕಾರ್ಯವೆಂದರೆ ಮಾಹಿತಿಗಳನ್ನು ವಾತಾವರಣದಲ್ಲಿ ಸಂಗ್ರಹಿಸೋದು. ಗ್ರಾಹಕಗಳು ಬಿಸಿ ಮತ್ತು ನೋವನ್ನು ಗ್ರಹಿಸ್ತವೆ, ನ್ಯೂರಾನ್ಗಳ ಮೂಲಕ ರವಾನೆಯನ್ನು ಮಾಡ್ತದೆ. ಈ ಗ್ರಾಹಕಗಳೇನಾದರೂ ಹಾಳಾಗಿ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಅನಾಹುತಗಳಾಗಬಹುದು. ಉದಾಹರಣೆಗೆ, ನಾವೇನಾದರೂ ಅತ್ಯಂತ ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ಗ್ರಾಹಕಗಳು ಸಂದೇಶವನ್ನು ಕಳಿಸಿ ಕೈಯನ್ನು ಹಿಂತೆಗೆದುಕೊಳ್ಳದಿದ್ದರೆ ಕೈ ಪೂರ್ತಿಯಾಗಿ ಸುಟ್ಟು ಹೋಗಬಹುದು. ಈ ಸಾಧ್ಯತೆಗಳು ಉಂಟು. ಪ್ರಶ್ನೆ 5. ಒಂದು ನರಕೋಶದ ರಚನೆಯನ್ನು ತೋರಿಸೋ ಚಿತ್ರ ಬರೆಯಿರಿ, ಅದರ ಕಾರ್ಯವನ್ನು ವಿವರಿಸಿರಿ. ಸೊ ಸ್ನೇಹಿತರೆ, ಈ ಥರ ನರಕೋಶದ ಚಿತ್ರವನ್ನು ಬರೆದು ಅದರಲ್ಲಿ ಕೋಶ ಕೇಂದ್ರ, ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್ ಮತ್ತು ನರತುದಿಗಳನ್ನು ಏನು ಮಾಡಬೇಕಪ್ಪ ಅಂದರೆ ಗುರುತಿಸಬೇಕು. ಸೊ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸಿದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಏನಿದೆ ಅಂತಂದರೆ, ಆಕ್ಸಾನ್ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದೆ. ಈ ರಾಸಾಯನಿಕಗಳು ಸೈನಾಪ್ಸ್ ಅನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಉಂಟು ಮಾಡ್ತದೆ. ಈ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹವಾದ ಕ್ರಿಯೆಯನ್ನು ಉಂಟು ಮಾಡ್ತದೆ, ಮಾಹಿತಿಯನ್ನು ಕೋಶಕಾಯಕ್ಕೆ ರವಾನಿಸ್ತದೆ. ಕೋಶಕಾಯ ಇದರಲ್ಲಿ ನ್ಯೂಕ್ಲಿಯಸ್, ಮೈಟ್ರೊಕಾಂಡ್ರಿಯಾ ಮತ್ತು ಇತರ ಕೋಶ ವಸ್ತುಗಳು ಇರ್ತವೆ. ಇದು ಬೆಳವಣಿಗೆ ಮತ್ತು ನಿರ್ವಹಣೆಯನ್ನು ಮಾಡ್ತದೆ. 6ನೇ ಪ್ರಶ್ನೆ, ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಹೇಗೆ ಉಂಟಾಗುತ್ತದೆ? ಉತ್ತರ ಸಸ್ಯಗಳು ಬೆಳಕಿನ ದಿಕ್ಕಿನಲ್ಲಿ ಚಲಿಸಿದರೆ ಅದನ್ನು ದ್ಯುತಿ ಅನುವರ್ತನೆ ಎಂದು ಕರೀತಾರೆ. ಬೆಳಕು ಪರಿಸರದ ಪ್ರಚೋದಕ. ಈ ಬೆಳಕು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸ್ತವೆ. ಈ ನಿರ್ದೇಶಿತ ಅಥವಾ ಅನುವರ್ತನಾ ಚಲನೆಗಳು ಪ್ರಚೋದನೆಯ ಕಡೆಗೆ ಅಥವಾ ಅದರಿಂದ ದೂರವಿರಬಹುದು. ದ್ಯುತಿ ಅನುವರ್ತನೆ ಚಲನೆಯ 2 ವಿಧಗಳಲ್ಲಿ ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ, ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಮೂಲಕ ಪ್ರತಿಕ್ರಿಯೆಯನ್ನು ಮಾಡ್ತದೆ. ಪ್ರಶ್ನೆ 7. ಮಿದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ಅಡ್ಡಿಯುಂಟು ಮಾಡ್ತದೆ? ಉತ್ತರ ಮಿದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಈ ಮಿದುಳು ಬಳ್ಳಿ ದೇಹದ ಎಲ್ಲ ಭಾಗಗಳಿಂದ ಮಾಹಿತಿ ಸ್ವೀಕರಿಸೋದು ಮತ್ತು ಸಂಯೋಜಿಸುವುದನ್ನು ನಿಲ್ಲಿಸ್ತದೆ. ಇದರಿಂದ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯು ನಡೆಯುವುದಿಲ್ಲ. ಪ್ರಶ್ನೆ 8. ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ? ಉತ್ತರ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವಕ್ಕಾಗಿ ಬಳಸಲ್ಪಡುವ ಸಂಯುಕ್ತಗಳನ್ನು ಹಾರ್ಮೋನುಗಳು ಅಂತ ಕರೀತಾರೆ. ಈ ಹಾರ್ಮೋನುಗಳು ವೈವಿಧ್ಯಮಯವಾಗಿವೆ. ಇವು ತಮ್ಮ ಕ್ರಿಯೆ ನಡೆಸುವ ಸ್ಥಳಗಳಿಂದ ದೂರದಲ್ಲಿ ಸಂಶ್ಲೇಷಿಸಲ್ಪಡ್ತವೆ ಮತ್ತು ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ವಿಸರಣೆಗೊಳ್ಳುತ್ತದೆ. ಉದಾಹರಣೆಗೆ, ಆಕ್ಸಿನ್ ಹಾರ್ಮೋನು ಬೆಳವಣಿಗೆಗೆ, ಸೈಟೋಕೈನಿನ್ ಕೋಶ ವಿಭಜನೆಗೆ, ಇನ್ನೂ ಕೆಲವು ಹಾರ್ಮೋನುಗಳು ಅಭಿವರ್ಧನೆಗೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಸಮನ್ವಯಗೊಳಿಸಲು ಸಹಾಯವನ್ನು ಮಾಡ್ತದೆ. ಪ್ರಶ್ನೆ 9. ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯತೆ ಏನು? 9ನೇ ಉತ್ತರ ಜೀವಿಗಳಲ್ಲಿ ಅನೇಕ ಅಂಗಾಂಗಗಳು ಇರ್ತವೆ. ಈ ಎಲ್ಲ ಅಂಗಾಂಗಗಳನ್ನು ಜಾಗರೂಕತೆಯಿಂದ ಸಹಭಾಗಿತ್ವ ಮತ್ತು ನಿಯಂತ್ರಣ ಮಾಡೋದು
ಜೀವಿಗಳ ಉಳಿಯುವಿಕೆಗೆ ಅವಶ್ಯಕ. ಈ ಸಹಭಾಗಿತ್ವ ಮತ್ತು ನಿಯಂತ್ರಣ ಮಾಡಲು ಜೀವಿಯ ಎಂಡೋಕ್ರೈನ್ ಗ್ರಂಥಿಗಳಿಂದ ಸ್ರವಿಸ್ತಕ್ಕಂಥ ಹಾರ್ಮೋನುಗಳು ಜವಾಬ್ದಾರಿಯಾಗಿರ್ತವೆ. ಈ ಹಾರ್ಮೋನುಗಳು ಜೀವಿಗಳ ಒಟ್ಟಾರೆ ಬೆಳವಣಿಗೆಗೆ ಕಾರಣವಾಗಿರ್ತವೆ. ಐಚ್ಛಿಕ ಅನೈಚ್ಛಿಕ ಕ್ರಿಯೆಗಳನ್ನು ಕೇಂದ್ರ ನರವ್ಯೂಹ ವ್ಯವಸ್ಥೆಯು ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNC ನಿಯಂತ್ರಣವನ್ನು ಮಾಡ್ತದೆ. ಪ್ರಶ್ನೆ 10. ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳು ಪರಸ್ಪರ ಹೇಗೆ ಭಿನ್ನವಾಗಿವೆ? ಉತ್ತರ: ಅನೈಚ್ಛಿಕ ಕ್ರಿಯೆಗಳು ನಮ್ಮ ಆಲೋಚನೆಗಳ ನಿಯಂತ್ರಣವಿಲ್ಲದೆ ಸ್ನಾಯುಗಳ ಚಲನೆಯಿಂದ ನಡೀತವೆ. ಅನೇಕ ಅನೈಚ್ಛಿಕ ಕ್ರಿಯೆಗಳು ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳಿನಿಂದ ನಿಯಂತ್ರಣವನ್ನು ಮಾಡ್ತವೆ. ರಕ್ತದ ಒತ್ತಡ, ಬಾಯಲ್ಲಿ ನೀರುವಿಕೆ, ವಾಂತಿಯಾಗುವಿಕೆ ಇವೆಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳಿನ ಮೆಡುಲ್ಲ ನಿಯಂತ್ರಣವನ್ನು ಮಾಡ್ತದೆ. ಆದರೆ ಪರಾವರ್ತಿತ ಕ್ರಿಯೆಗಳು ತತ್ಕ್ಷಣ ಮತ್ತು ಸ್ವಯಂ ಪ್ರೇರಿತ ಕ್ರಿಯೆಗಳು ಪ್ರಚೋದನೆಗೆ ತಕ್ಷಣವೇ ಪ್ರತಿಕ್ರಿಯೆಯನ್ನು ಮಾಡ್ತವೆ. ಉದಾಹರಣೆಗೆ, ಅತ್ಯಂತ ಪ್ರಕಾಶಮಾನವಾದ ಬೆಳಕು ಕಣ್ಣ ಮೇಲೆ ಬಿದ್ದಾಗ ತತ್ಕ್ಷಣವೇ ಕಣ್ಣಿನ ರೆಪ್ಪೆಗಳು ಮುಚ್ಚಿಕೊಳ್ಳುತ್ತವೆ. ಪ್ರಶ್ನೆ 11. ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇರುವ ನರ ಮತ್ತು ಹಾರ್ಮೋನುಗಳ ಕಾರ್ಯವಿಧಾನಗಳನ್ನು ಹೋಲಿಸಿ ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮೊದಲಿಗೆ ನರಗಳ ಕಾರ್ಯವಿಧಾನ ನೋಡೋಣ. ಪರಿಸರದಿಂದ ಬರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನರಕೋಶಗಳ ವಿಶಿಷ್ಟ ನರತುದಿಗಳು ಪತ್ತೆ ಹಚ್ತವೆ. ಆಕ್ಸಾನ್ ಮತ್ತು ಡೆಂಡ್ರೈಟ್ಗಳ ನಡುವೆ ಸಹಯೋಗ ಇರ್ತದೆ. ಮಾಹಿತಿಯು ಬಹಳ ಬೇಗ ರವಾನೆಯಾಗಿ ಪ್ರತಿಕ್ರಿಯೆ ಬೇಗ ಆಗ್ತದ. ಪರಿಣಾಮ ಬಹಳ ಕಡಿಮೆ ಸಮಯದ್ದಾಗಿದೆ. ಇನ್ನು ಈ ಹಾರ್ಮೋನುಗಳ ಕಾರ್ಯವಿಧಾನದಲ್ಲಿ ಏನು ಬರಿಬೇಕಂದ್ರೆ, ಎಂಡೋಕ್ರೈನ್ ಗ್ರಂಥಿಗಳಿಂದ ಹಾರ್ಮೋನುಗಳು ಸ್ರವಿಸ್ತವೆ. ಈ ಹಾರ್ಮೋನುಗಳು ರಕ್ತದಲ್ಲಿಯೇ ಸ್ರವಿಕೆಯನ್ನು ಮಾಡ್ತದೆ. ಆದ್ದರಿಂದ ಮಾಹಿತಿಗಳು ರಕ್ತದ ಮೂಲಕ ರವಾನೆ ಆಗ್ತದೆ. ಮಾಹಿತಿಯು ರವಾನೆಯಾಗೋದು ಬಹಳ ನಿಧಾನ, ಹಾಗೆಯೇ ಪ್ರತಿಕ್ರಿಯೆ ಕೂಡ ನಿಧಾನವೇ ಆಗಿರ್ತದೆ. ಪರಿಣಾಮ ಹೆಚ್ಚು ಸಮಯದ್ದಾಗಿರ್ತದೆ. 12ನೇ ಪ್ರಶ್ನೆ, ಮುಟ್ಟಿದರೆ ಮುನಿಸಸ್ಯದಲ್ಲಿ ಉಂಟಾಗುವ ಚಲನೆ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆಯ ನಡುವಿನ ವ್ಯತ್ಯಾಸವೇನು? ಮೊದಲಿಗೆ ಮುಟ್ಟಿದರೆ ಮುನಿಸಸ್ಯ ನೋಡೋಣ. ಅತಿ ಸೂಕ್ಷ್ಮವಾದ ಈ ಸಸ್ಯ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಉಂಟು ಮಾಡ್ತದೆ. ಅದನ್ನು ಮುಟ್ಟಿದಾಗ ಉಂಟಾಗುವ ಸ್ಪರ್ಶಕ್ಕೆ ಅನುಗುಣವಾಗಿ ತನ್ನ ಎಲೆಗಳನ್ನು ಚಲಿಸ್ತದೆ. ಇದು ಅನೈಚ್ಛಿಕ ಕ್ರಿಯೆ. ಮಾಹಿತಿಯನ್ನು ರವಾನಿಸಲು ಯಾವ ವಿಶೇಷ ಅಂಗಾಂಶವೂ ಇರೋದಿಲ್ಲ. ಸಸ್ಯ ಜೀವಕೋಶಗಳಲ್ಲಿ ಚಲನೆಗಾಗಿ ಯಾವ ವಿಶೇಷ ಪ್ರೋಟೀನ್ ಇರೋದಿಲ್ಲ. ಕಾಲುಗಳ ಚಲನೆಯಲ್ಲಿ ನಮ್ಮ ಕಾಲುಗಳ ಚಲನೆ ಐಚ್ಛಿಕ ಕ್ರಿಯೆ. ಮಾಹಿತಿ ರವಾನಿಸಲು ಸಂಪೂರ್ಣ ನರವ್ಯೂಹ ಇದಕ್ಕೆ ಬೇಕಾಗ್ತದೆ. ಚಲನೆಗೆ ಅನುವು ಮಾಡಿಕೊಡುವ ಸ್ನಾಯುಗಳ ಸಂಕೋಚನೆಗೆ ವಿಶೇಷವಾದ ಪ್ರೋಟೀನುಗಳು ಇರ್ತದೆ. ಇಷ್ಟು 10ನೇ ತರಗತಿಯ 7ನೆಯ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಬಹಳ ಉತ್ತರಗಳು ಸಂಕ್ಷಿಪ್ತ ಮತ್ತು ಸರಳವಾಯಿತು ಅಂತ ಅಂದ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಹಿಂದಿನ ಪಾಠಗಳ ವಿಡಿಯೋಗಳನ್ನು ನೋಡಿ ಬೇರೆ ವಿಷಯಗಳ ವಿಡಿಯೋಗಳನ್ನು ಸಹಿತ ತಾವುಗಳು ನೋಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಪಾಠದಲ್ಲಿ. ಅಲ್ಲಿಯವರೆಗೂ ಬಾಯ್.